ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೀವು ನೋಡ್ತಾ ಇರೋ ರೆಸಿಪಿ ಬಂಗುಡಿ ಮೀನು ರವಾ ಫ್ರೈ. ಬರ್ರಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ ಕೆಜಿ ಬಂಗುಡಿ ಮೀನು ತೊಗೊಂಡಿನಿ. ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಪ್ಲೇಟಿಗೆ ಅಚ್ಚ ಖಾರದ ಪುಡಿ, 2 ಸ್ಪೂನು ಕಾರ್ನ್ಫ್ಲೋರ್, 1 ಸ್ಪೂನು ಮಸಾಲ ಖಾರದ ಪುಡಿ, 1 ಸ್ಪೂನು ಫಿಶ್ ಫ್ರೈ ಮಸಾಲ, ಮತ್ತು ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟು, ಮತ್ತು ಸ್ವಲ್ಪ ನಿಂಬೆಹಣ್ಣು. ನಿಮಗೆ ನಿಂಬೆಹಣ್ಣಿನ ರಸ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಜಾಸ್ತಿ ತಿಳು ಮಾಡೋಕ್ಕೆ ಹೋಗಬೇಡ್ರಿ. ಜಾಸ್ತಿ ತಿಳು ಮಾಡಿದಂದ್ರೆ ಕೋಟಿಂಗ್ ಚಂದಾಗಿ ಬರೋಂಗಿಲ್ಲ. ಇವಾಗ ನೋಡಿರಿ, ಮೀನು ಪೀಸ್ ಹಾಕಿ ಚಂದಾಗಿ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಅದು ಅಂಟ್ಕೊಳ್ಳೋ ಹಂಗೆ ಬೈಂಡಿಂಗ್ ಮಾಡ್ಕೋಬೇಕು, ಚಂದಾಗ ಕಲಿಸ್ಕೋಬೇಕು. ಅಂದ್ರೆ ಉಪ್ಪು ಖಾರ ಚಂದಾಗಿ ಹಿಡಿಯುತ್ತಾ. ಫ್ರೈ ಮಾಡಿದ ಮೇಲೆ ಟೇಸ್ಟ್ ಭಾಳ ಚಲೋನೂ ಬರ್ತೈತಿ. ಇವಾಗ ಬರ್ರಿ ಅದಕ್ಕೆ ರವೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನು ಬಾಂಬೆ ರವೆ ತೊಗೊಂಡಿನಿ, 1 ಸ್ಪೂನು ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದೊಂದೊಂದೊಂದು ನಾವು ಅದಕ್ಕೆ ಕೋಟಿಂಗ್ ಮಾಡ್ಕೊಳ್ಳೋಣ. ಜಾಸ್ತಿ ದಪ್ಪ ಲೇಯರ್ ಮಾಡ್ಕೊಬೇಡ್ರಿ, ತೆಳು ಲೇಯರ್ನೇ ಮಾಡ್ಕೋಬೇಕು. ಯಾಕಂದ್ರೆ ಎಣ್ಣೆಗೆ ಹಾಕಿದ್ರ ಮ್ಯಾಗ ಸಪ್ರೇಟ್ ಆಗೋ ಚಾನ್ಸಸ್ ಇರ್ತೈತಿ. ರವದ ಲೇಯರು ತೆಳು ಲೇಯರ್ ಆದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಫ್ರೈ ಆಗುತ್ತಾ. ಇವಾಗ ನೋಡಿರಿ, ಎಲ್ಲನೂ ಬೈಂಡ್ ಮಾಡಿ ಇಟ್ಕೊಂಡೆ ನಾನು. ಇದನ್ನು 1 ಅವರ್ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿದ್ದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಮೀನಿದ ಪೀಸ್ಗಳನ್ನು ಹಾಕ್ಕೊಳ್ಳೋಣ. ಇದು ಎಣ್ಣೆ ಚಂದ ಕಾದ್ಮೇಲೆ ನಾವು ಫ್ರೈ ಮಾಡ್ಕೋಬೇಕು. ಅದಕ್ಕೊಂದು ಟಿಪ್ ಹೇಳ್ತೀನಿ. ಎಣ್ಣೆ ಚಂದ ಕಾದತ್ತಂತ ಹೆಂಗೆ ತಿಳ್ಕೊಬೇಕಪ್ಪ ಅಂತಂದ್ರೆ, ನೀವೇನೋ ಫ್ರೈ ಮಾಡ್ತಿರ್ತೀರಲ್ಲ, ಅದನ್ನೊಂದು ಸ್ವಲ್ಪ ಐಟಮ್ ಎಣ್ಣೆಗೆ ಬಿಟ್ಟು ನೋಡಿರಿ. ಅದು ಸಡನ್ನಾಗಿ ಫ್ರೈ ಆಗಿ ತೇಲಿ ಮೇಲೆ ಬರಬೇಕು. ಅಂದ್ರೆ ಆವಾಗ ಎಣ್ಣೆ ರೆಡಿ ಆಗಿದೆ ಅಂತ ಫ್ರೈ ಮಾಡೋಕೆ. ಆವಾಗ ನೀವು ಫ್ರೈ ಮಾಡ್ಕೊಂಡ್ರೆ ತಳಕ್ಕೆ ಅಂಟ್ಕೊಳ್ದೇನೆ ಭಾಳ ಚಲೋ ಅಂತನಾಗ ಎದ್ದು ಮೇಲೆ ಬರ್ತಾವೆ. ಇವಾಗ ಬರ್ರಿ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ಳೋಣ. ಇನ್ನೊಂದು ಬ್ಯಾಚ್ ಹಾಕ್ಕೊಂಡು 2 ಸೈಡು 5 ನಿಮಿಷ ಫ್ರೈ ಮಾಡ್ಕೋಬೇಕು. 2 ಸೈಡ್ 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮ್ಮ ಫಿಶ್ ಫ್ರೈ ರೆಡಿ ಆಗುತ್ತೆ. ನೋಡಿರಿ, ಒಂದು ಸ್ವಲ್ಪ ತಳಕ್ಕೆ ಅಂಟ್ಕೊಂಡಿಲ್ಲ, ಆಮೇಲೆ ರವೆ ಕೋಟಿಂಗ್ ಬಿಟ್ಕೊಂಡಿಲ್ಲ, ಭಾಳ ಚೆಂದಾಗ ಫ್ರೈ ಆಗಾಗ್ತೈತಿ. ನೀವು ಈ ಥರ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಏನೋ ಫ್ರೈ ಮಾಡ್ಬೇಕಂದ್ರೆ ಎಣ್ಣೆ ಚೆಂದಾಗ ಕಾದಿರಬೇಕು. ನೋಡಿರಿ, ಈ ಥರ ರೆಡಿ ಆಯಿತು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.